ಇನ್ನು ಗ್ಯಾರಂಟಿ ಯೋಜನೆ ಅಥವಾ ಈ ಭಾಗಿಗಳಿಗೆ ಸಂಬಂಧಪಟ್ಟಂತೆ ಶ್ರೀಗಳು ಕೂಡ ರಂಭಾಪುರಿ ಶ್ರೀಗಳು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಮುಖವಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಅಥವಾ ಉಚಿತವಾಗಿ ಕೊಡೋದ್ರಿಂದ ಜನ ಸೋಮಾರಿಗಳಾಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಆಡಿದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವೊಂದರಲ್ಲಿ ಅದೇಗೆ ಸಾಧ್ಯ, ಗ್ಯಾರಂಟಿಗಳಿಗೆ ಅಥವಾ ಉಚಿತವಾಗಿ ಕೊಡೋದು ಬೇರೆ ರೀತಿಯಾದಂಥ ಸಾಮಾಜಿಕವಾದ ಅದರಲ್ಲಿದೆ, ಜೊತೆಗೆ ಹಸಿವಿನ ಬಗ್ಗೆ ಅರಿವಿರುವವರು ಯಾರು ಕೂಡ ಈ ಥರ ಭಾವಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ. ನೀವು ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ. 2,000 ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾರಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಬಡವರ ಪರವಾಗಿ ಕೆಲಸ ಮಾಡಿರುವಂತ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು. ಆದ್ರಿಂದ ಇದನ್ನ ಸಹಿಸಕ್ಕಾಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ.